ನೋಡಿ, ಇದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು ಸೆಕೆಂಡ್ ಕ್ವಶನ್ ಈಸಿ ಇದೆ. ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟು ಪಿ ಕ್ಯೂ ಮತ್ತು ಆರ್ ಮೂರರ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡೋಣ. ಪಿ ಮತ್ತು ಕ್ಯೂ ಹೂಡಿಕೆ ಮಾಡಿದ ಮೊತ್ತವು 2:3. ಓಕೆ, ನಾವು ಮಾಡುವಾಗ ಅಲ್ಲಿ ಏನಿದೆ ಅವ್ರು ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಆದರೆ ಮುಂದಕ್ಕೆ ನೋಡ್ತೀನಿ ನೋಡಿ, ಅನುಪಾತದಲ್ಲಿದೆ. ಮತ್ತು ಪಿ ಮತ್ತು ಆರ್ ಹೂಡಿಕೆ ಮಾಡಿದ ಮೊತ್ತವು 5:7 ಓಕೆ, ವರ್ಷದ ಕೊನೆಯಲ್ಲಿ ಪಿ ಗಳಿಸಿದ ಲಾಭವು ಆರ್ ಗಳಿಸಿದ ಲಾಭಕ್ಕಿಂತ 76 ರೂಪಾಯಿ ಕಡಿಮೆ ಇದೆ. ಕ್ಯೂ ಗಳಿಸಿದ ಲಾಭ ಕೇಳೋರೆ. ಈಗ ಅವ್ರು ಏನು ಕೊಟ್ಟವ್ರೆ, ಪಿ ಗಳಿಸಿದ ಲಾಭ ಆರ್ ಗಳಿಸಿದ ಲಾಭಕ್ಕಿಂತ 76 ರೂಪಾಯಿ ಕಡಿಮೆ ಇದೆ ಅಂತ ಕೊಟ್ಟವ್ರೆ. ಬಟ್ ನಮಗೆ ಪಿ ಗಳಿಸಿದ ಲಾಭ ಇನ್ನೂ ಗೊತ್ತಿಲ್ಲ, ಆರ್ ಗಳಿಸಿದ ಲಾಭನೂ ಗೊತ್ತಿಲ್ಲ. ಇದು ಗೊತ್ತಾಗಬೇಕಂದ್ರೆ ಪಿ ಕ್ಯೂ ಆರ್ದು ನಾವು ರೇಷೋ ತೆಗಿಬೇಕು. ಪಿ ಕ್ಯೂ ಆರ್ ರೇಷೋ ತೆಗಿಯುವಾಗ ನಾವು ಬರೆಯುವಾಗ ಫಸ್ಟ್ ಇಲ್ಲಿ ನೋಡಬೇಕಾಗಿರೋದು, ಇಲ್ಲಿ ಏನು ಕಾಮನ್ ಇದೆ ಅದನ್ನು ಮಧ್ಯದಲ್ಲಿ ಬರ್ಕೋಬೇಕು. ಇನ್ನು ಮಿಕ್ಕಿದ್ದನ್ನ ಆ ಕಡೆ ಈ ಕಡೆ ಬರ್ಕೋಬೇಕು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಪಿ ಕ್ಯೂ ಕೊಟ್ಟಿದ್ದಾರೆ 2:3 ಕೊಟ್ಟಿದ್ದಾರೆ. P2Q3 ಕರೆಕ್ಟಾಗಿ ನೋಡ್ಕೊಂಡು ಬರ್ಕೋಬೇಕು. ಮತ್ತು ಪಿ ಆರ್ ಕೊಟ್ಟಿದ್ದಾರೆ 5:7 ಕೊಟ್ಟಿದ್ದಾರೆ. P5R7. ಓಕೆ, ಇದು ಯೂನಿವರ್ಸಲ್ ಮೆಥಡ್. ಇದು ಆರಾಮಾಗಿ ಮಾಡ್ಬೋದು. ಇದು ಪಕ್ಕದಲ್ಲಿರೋ ನಂಬರ್ನ ಇಲ್ಲಿಗೆ ಹಾಕೊಳ್ಳಿ, ಇದ್ರ ಪಕ್ಕದಲ್ಲಿರೋ ನಂಬರ್ನ ಇಲ್ಲಿಗೆ ಹಾಕೊಳ್ಳಿ. ಇದಕ್ಕೂ ಇಂಟು ಮಾಡಿ. 7 2 14, 5 2 10, 5 3 15. ದಿಸ್ ಈಸ್ ಫೈನಲ್ ರೇಷಿಯೋ. ಓಕೆ, ಫೈನಲ್ ರೇಷಿಯೋ ಇದು. ಇದನ್ನು ಮತ್ತೆ ಎಲ್ಲೂ ನಮ್ಮ ಕೈಲಿ ಭಾಗ ಮಾಡೋಕ್ಕಾಗಲ್ಲ. 3 ಒಂದೇ ಇದರಿಂದ ಭಾಗ ಆಗಲ್ಲ. ಸೊ ದಿಸ್ ಈಸ್ ಫೈನಲ್ ರೇಷಿಯೋ. ಓಕೆ, 15, 10, 14 ಅನ್ನೋದು ಫೈನಲ್ ರೇಷಿಯೋ ಆಗಿದೆ. ಅವ್ರು ಮುಂದಕ್ಕೆ ಏನು ಹೇಳಿದರೆ, ಪಿ ಗಳಿಸಿದ ಲಾಭ, ಪಿ ಎಷ್ಟು ಲಾಭ ಗಳಿಸಿರೋದು 10, ಆರ್ ಗಳಿಸಿದ ಲಾಭಕ್ಕಿಂತ 76 ರೂಪಾಯಿ ಕಡಿಮೆ ಇದೆ ಅಂತ ಕೊಟ್ಟವ್ರೆ. ಆರ್ ಗಳಿಸಿರೋದೆಷ್ಟು 14. ಓಕೆ, ಇದೆರಡಕ್ಕೂ ಡಿಫ್ರೆನ್ಸ್ ಹೇಳಿದ್ದಾರೆ ಅವರು 76 ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ. ಇದೆರಡಕ್ಕೂ ಡಿಫ್ರೆನ್ಸು ಅವರ ಪ್ರಕಾರ 76, ನಮ್ಮ ಪ್ರಕಾರ ರೇಷೋ ಪ್ರಕಾರ 4. ಓಕೆ, ಇದನ್ನು ಕಂಡುಹಿಡಿಬೇಕಂದ್ರೆ 1 ಅಂದರೆ ಎಷ್ಟು ಅಂತ ಕಂಡುಹಿಡಿಯೋಣ. ಈಗ ಅದಾದಮೇಲೆ 15 ಅಂದರೆ ಎಷ್ಟು, ಅಥವಾ ನೀವು ಬೇರೆ ಥರನಾದರೂ ಮಾಡ್ಬೋದು. 4 ಅಂದರೆ 76, 2 ಲೈನ್ ಮೆಥಡ್ ಇದು. 4 ಅಂದರೆ 76. ಅವ್ರು ಕೇಳಿರೋದು ಕ್ಯೂ ಗಳಿಸಿದ ಲಾಭ ಕಂಡುಹಿಡೀರಿ ಅಂತ. 15 ಅಂದರೆ ಎಷ್ಟು ಅಂತ ನೀವು ಕೇಳ್ಬೋದು. ಓಕೆ, ಇಲ್ಲಿ ನೋಡಿ, 4 1 4, 4 9 36, 19 × 15 ಮಾಡಬೇಕು. 9 5 45, 9 5 45, ಲಾಸ್ಟಲ್ಲಿ 5 ಬರುತ್ತೆ. ಲಾಸ್ಟಲ್ಲಿ 5 ಬರೋವಂಥದ್ದು ಆಪ್ಷನಲ್ಲಿ ಇರೋದಿದ್ದೊಂದು ಇದೆ ಆನ್ಸರ್. ಅಥವಾ ನೀವು ಮಾಡ್ಬೋದು 19 × 15 ಮಾಡಿದ್ರೆ 15 150, 15 20 300, 300ರಲ್ಲಿ 15 ಕಳೆದ್ರೆ 285 ಆನ್ಸರ್ ಬರುತ್ತೆ. ಅಥವಾ ನೀವು ಇನ್ನೊಂದು ಥರ ಮಾಡ್ಬೋದು, ಇನ್ನೂ ಈಸಿಯಾಗಿ ಮಾಡಬೇಕಂದ್ರೆ ನೋಡಪ್ಪ 76 ಅಂತ ಅವರೇ ಹೇಳಿದ್ದಾರೆ. ಇದಕ್ಕೂ ಡಿಫ್ರೆನ್ಸ್ 76 ಅಂತ ಹೇಳಿದ್ದಾರೆ. ಇದಕ್ಕೂ ಡಿಫ್ರೆನ್ಸ್ 4 ನಮಗೆ ಕಾಣ್ತಾ ಇದೆ. 4 ಅಂದರೆ 1 ಅಂದರೆ ಎಷ್ಟು ಅಂತ ಕಂಡುಹಿಡಬೇಕು. 1 ಅಂದರೆ 4 1 4, 4 9 36, 1 ಅಂದರೆ 19. ಅವ್ರು 15 ಅಂದರೆ ಎಷ್ಟು ಅಂತ ಕೇಳಿದ್ದಾರೆ. ಇಂಟು 15 ಮಾಡಿದ್ರೆ 285 ಆನ್ಸರ್. ಈ ಕ್ವಶನ್ನ ಕೇವಲ 10 ಸೆಕೆಂಡಲ್ಲಿ ಮಾಡೋದು ಹೆಂಗೆ ಅಂತ ಈಗ ಹೇಳ್ತೀನಿ ನೋಡಿ. ಇದೇ ಥರ ಮಾಡೋದು. ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ 3-4 ನಿಮಿಷ ತೊಗೊಂಡಿದ್ದೀನಿ, ಬಟ್ ಮಾಡೋದು 10 ಸೆಕೆಂಡಲ್ಲಿ ಈ ಕ್ವಶನ್ ಮಾಡೋದು. ಪಿ ಕ್ಯೂ ಕೊಟ್ಟಿದ್ದಾನೆ 2:3, ಪಿ ಆರ್ ಕೊಟ್ಟಿದ್ದಾನೆ P:6. ನೀಟಾಗಿ ಬರ್ಕೊಳ್ಳುವಾಗ ಎರಡರಲ್ಲಿ ಯಾವ್ದು ಕಾಮನ್ ಇದೆ ಅದನ್ನು ಮಧ್ಯೆ ಬರ್ಕೊಂಡು 2:3 ಕೊಟ್ಟಿದ್ದಾನೆ ಹಾಕೊಂಡಿದ್ದೀನಿ, 5:7 ಕೊಟ್ಟಿದ್ದಾನೆ ಹಾಕೊಂಡಿದ್ದೀನಿ. ಅದ್ರ ಪಕ್ಕದ ನಂಬರ್ಗಳನ್ನ ಬರೆದಿದ್ದೀನಿ. ಇಂಟು ಮಾಡಿದಾಗ ನಮಗೆ ಫೈನಲ್ ರೇಷಿಯೋ ಬಂದಿದೆ. ಅವನು ಇವೆರಡು ರೇಷಿಯೋಗಳ ಮಧ್ಯೆ ಇರೋ ಡಿಫ್ರೆನ್ಸು 76 ಅಂತ ಹೇಳಿದ್ದಾನೆ. ನಮ್ಗೆ ಇವೆರಡು ಮಧ್ಯೆ ರೇಷಿಯೋದಲ್ಲಿ 4 ಡಿಫ್ರೆನ್ಸ್ ಕಾಣ್ತಾ ಇದೆ. 4 ಅಂದರೆ 76. ಅವ್ನು ಕೇಳಿರೋದು ಕ್ಯೂ ಗಳಿಸಿದ ಲಾಭ ಕೇಳೋನೆ. ಕ್ಯೂ ಗಳಿಸಿದ ಲಾಭ 15. 15 ಅಂದರೆ ಎಷ್ಟು ಅಂತ ಕೇಳ್ತೀವಿ. 4 × 19, 19 × 15, 285 ಆನ್ಸರ್ ಬಂತು. ದಿಸ್ ಈಸಿ ಕ್ವಶನ್.